ಯಾಕಂದರೆ ಸಿಗ್ನಲಲ್ಲಿ ಎಷ್ಟೋ ಕಡೆ ಬಸ್ಸು ನಿಲ್ಗಡೆ ಮಾಡಿ ಸಿಗ್ನಲ್ ಗ್ರೀನ್ ಇದ್ದರೂ ಕೂಡ ವೆಹಿಕಲ್ಗಳು ಪಾಸ್ ಆಗೋದಿಲ್ಲ. ಮತ್ತು ಎಲ್ಲಿ ಟ್ರಾಫಿಕ್ ಲೈಟ್ ಇದೆ ಸಿಗ್ನಲ್ಲು ಅಂಥ ಕಡೆ ಹಂಪುಗಳು ಇರಬಾರ್ದು. ಯಾಕಂದರೆ ಸಿಗ್ನಲ್ ಬಂದರೂ ಕೂಡ ವೆಹಿಕಲ್ಸು ಪಾಸ್ ಆಗೋದಿಲ್ಲ. ಮೊದಲೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಮೂವ್ ಆಗೋದಿಲ್ಲ. ಅದರಲ್ಲಿ ಒಂದೊಂದು ಸಿಗ್ನಲಲ್ಲಿ ಕೂಡ 2 ಸಿಗ್ನಲ್ಗೆ ಕಾಯಬೇಕು. ಅದರ ಮೇಲ್ಗಡೆ ನೀವು ಟ್ರಾಫಿಕ್ ಲೈಟ್ ಇರೋ ಕಡೆನೂ ಹಂಪ್ ಹಾಕಿದರೆ ಇನ್ನೂ 50% ಕೂಡ ವೆಹಿಕಲ್ಸು ಮೂವ್ ಆಗೋದಿಲ್ಲ. ಸೊ ಸಿಗ್ನಲ್ ಇಂಪ್ರೂವ್ಮೆಂಟು ಪ್ರಯಾರಿಟಿ. ಸಿಗ್ನಲಿಂದ 75 ಮೀಟ್ರ್ ದೂರದಲ್ಲಿ ಯಾವುದು ಪಾರ್ಕಿಂಗ್ ಮಾಡೋಂಗಿಲ್ಲ, ಬಸ್ಸು ಪಾರ್ಕಿಂಗ್ ಮಾಡೋ ಹಾಗಿಲ್ಲ, ವೆಹಿಕಲ್ಸು ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಇದನ್ನು ಟ್ರಾಫಿಕ್ ಪೊಲೀಸವ್ರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ. ಅವರು ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಬೇಕಾದಂಥ ಆದೇಶ ಹೊರಡಿಸ್ಬೇಕು ಅಂತ ನಾನು ಅವ್ರಿಗೆ ತಾಕೀತು ಮಾಡಿದ್ದೇನೆ. ತೀರ್ಮಾನ ಅವರು ತಗೊಳ್ಬೇಕಾಗತ್ತೆ. ಆದರೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಸಿಗ್ನಲ್ಗಳಲ್ಲಿ ಜಂಕ್ಷನ್ಸಲ್ಲಿ ಪಾಟ್ಹೋಲ್ ಫಿಲ್ಲಿಂಗ್ ತಗೊಳ್ಳೇಬೇಕು ಮತ್ತು ಅಲ್ಲಿ ಟ್ರಾಫಿಕ್ ಲೈಟ್ ಇರೋ ಕಡೆ ಪಾಟ್ಹೋಲ್ಸ್ ಇದು ಇದ್ದರೆ ಏನು ಹಂಪ್ ಇದ್ದರೆ ಅದನ್ನು ತೆರವು ಮಾಡಬೇಕು. ಆವಾಗ ಸಿಗ್ನಲ್ಗಳಲ್ಲಿ ವೆಹಿಕಲ್ ಮೂವ್ಮೆಂಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಇವು ಕೆಲವು ಚರ್ಚೆ ಮಾಡಿರ್ತಕ್ಕಂಥ ಪ್ರಮುಖ ವಿಷಯಗಳು. ಇಲ್ಲ, ಯಾರು ತೆರವು ಮಾಡ್ತಾ ಇದ್ದೇವೆ? ನಾನು ಪ್ರಯಾರಿಟಿ ರೋಡ್ಸಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಪ್ರಯಾರಿಟಿ ರೋಡ್ಸ್ ಎಷ್ಟು? ನೀವು 14,000 ಕಿಲೋಮೀಟರ್ ಲೆಂತ್ ರೋಡ್ಸಲ್ಲಿ ಒಂದು 4,000 ಕಿಲೋಮೀಟ್ರ್ ಬಿಟ್ಟರೂ ಕೂಡ ಇನ್ನೂ 10,000 ಕಿಲೋಮೀಟರ್ ಅಷ್ಟು ರಸ್ತೆಗಳು ಅವ್ರಿಗೆ ನಾವು ಮುಕ್ತವಾಗಿ ಬಿಡ್ತಾ ಇದ್ದೇವೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಒಟ್ಟು ಅದು ಮೇಡಮ್ 14,000 ಕಿಲೋಮೀಟ್ರ್ ಇದೆ. ನಾನು ಇಲ್ಲಿ ಕೂತ್ಕೊಂಡು ಯಾವುದು ಪ್ರಯಾರಿಟಿ ರೋಡ್ ಅಂತ ಹೇಳೋಕ್ಕಾಗತ್ತಾ? ಎಲ್ಲಿ ಜಾಸ್ತಿ ಜನ ಓಡಾಡ್ತಾರೆ, ಎಲ್ಲಿ ಜಾಸ್ತಿ ವೆಹಿಕಲ್ ಓಡಾಡ್ತದೆ ಅದೆಲ್ಲ ಪ್ರಯಾರಿಟಿನೇ. ಈಗ ಅದು ಬಿಟ್ಟು ಇನ್ನೂ 10,000 ಕಿಲೋಮೀಟರ್ ರೋಡ್ಸ್ ಇದೆ, ಅಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡ್ಕೊಳ್ಳಿ. ಇದೆ ಈಗ ಆರ್ಟೀರಿಯಲ್ ಆ್ಯಂಡ್ ಸಬಾರ್ಟೀರಿಯಲ್ ರೋಡ್ಸ್ ಅಂತ ಪ್ರತಿಯೊಂದು ಕಡೆನೂ ಕೂಡ ಅವ್ರದ್ದು ಇದೆ. ಆರ್ಟೀರಿಯಲ್ ಆ್ಯಂಡ್ ಸಬಾರ್ಟೀರಿಯಲ್ ರೋಡ್ಸ್ ಅಂತ. ಅದನ್ನೇ ನಾನು ಸಿಂಪಲ್ ಆಗಿ ಆದ್ಯತೆ ರಸ್ತೆಗಳು ಅಂತ ಹೇಳ್ತಾ ಇದ್ದೀನಿ. 4,000 ಕಿಲೋಮೀಟ್ರ್ ಬಿಟ್ಟು ಬೇರೆ ಕಡೆ ಇನ್ನೂ 10,000 ಕಿಲೋಮೀಟ್ರ್ ಇದೆ, ಅವರು ಅಲ್ಲಿ ವ್ಯಾಪಾರ ಮಾಡಿಕೊಳ್ಳಿ. ಹಾಗಾದರೆ ನೀವು ಹೇಳೋದು ಹೇಗೆ ಅಂದರೆ ಪಾದಾಚಾರಿ ಮಾರ್ಗನೂ ಸುಮಾರ್ಗ ಆಗಬೇಕು, ಆದರೆ ಎಲ್ಲ ಟ್ರಾಫಿಕ್ಕು ಅಲ್ಲಿ ಪಾರ್ಕಿಂಗು ಮಾಡಬೇಕು, ಎಲ್ಲ ನಡಿಬೇಕು ಅಂದರೆ ಹೆಂಗೆ ಸಾಧ್ಯ? ಮ್ಯಾಜಿಕ್ ಮಾಡೋಕ್ಕಾಗುತ್ತಾ ಹೇಳಿ? ಹೌದು, ನಡೆದಿದೆ ನಿಜ. ಅದಕ್ಕೆ ಇನ್ಮೇಲೆ ಹೇಳಿದ್ದೇನೆ ಅವರಿಗೆ, ಕರೆಕ್ಟ್ ನೀವು ಹೇಳಿದ್ದು. ಇದು ಇವತ್ತು 1 ವರ್ಷದಿಂದ ಅಲ್ಲ, 16 ವರ್ಷದಿಂದನೂ ನಡೆದಿರೋದೆ ಆಯಿತಾ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ನಾವು ಒಂದು ಕಡೆಯಿಂದ ತೆರವು ಮಾಡ್ಕೊಂಡು ಹೋಗೋದು, ಹಿಂದ್ಗಡೆಯಿಂದ ಅವ್ರು ಎನ್ಕ್ರೋಚ್ಮೆಂಟ್ ಮಾಡೋದು, ಇದು ಒಂಥರ ನಾನು ಈ ನಾಯಿ ತನ್ನ ಬಾಲವನ್ನು ತಾನೇ ಚೇಸ್ ಮಾಡ್ದಂಗೆ ಆಗ್ಬಿಟ್ಟಿದೆ ಇದೊಂಥರ. ಈ ರೀತಿ ಆದರೆ ಆಗೋದಿಲ್ಲ. ಈ ಸೈಕಲನ್ನು ನಾವು ಬ್ರೇಕ್ ಮಾಡಬೇಕು ಅಂದರೆ ಯಾರು ಎನ್ಕ್ರೋಚ್ಮೆಂಟ್ ಮಾಡ್ತಾರೆ ಅವ್ರ ಮೇಲೆ ಸಿವಿಯರ್ ಪೆನಲ್ಟಿ ಹಾಕಬೇಕು. ಅಷ್ಟೇ ಅಲ್ಲ, ಅಂಗಡಿಗಳವ್ರು ಎನ್ಕ್ರೋಚ್ಮೆಂಟ್ ಮಾಡಿದರೆ ಅವ್ರದ್ದು ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂಗಡಿನ ಬಂದ್ ಮಾಡಿಸ್ಬೇಕು. ಆ ಲೆವೆಲ್ಗೆ ಹೋದ್ರೂ ಪರವಾಗಿಲ್ಲ, ಇದನ್ನು ನಾಳೆ ಮತ್ತೆ ರಿಪೀಟ್ ಆಗದಂಗೆ ಮಾಡಬೇಕು ಅಂತ ಹೇಳಿದೆ. ಪಾದಾಚಾರಿ ಮಾರ್ಗ ಕ್ಲಿಯರ್ ಮಾಡಬೇಕು ನಮ್ಮ ಆಗ್ರಹ ಕೂಡ ಇದೆ. ಬಟ್ ಏನಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಸ್ಥಳೀಯ ಅಧಿಕಾರಿಗಳು, ಅಲ್ಲಿ ಎಇಗಳು ಅವ್ರ ಗಮನದಲ್ಲಿ ಇರುತ್ತೆ, ಅವ್ರು ಒಂಚೂರು ಕ್ರಮಕ್ಕೆ. ಅದಕ್ಕೆ ಈಗ ಆಯಿತು, ಇದು ಅವತ್ತಿಂದ ನಡೆದಿದೆ. ಅದಕ್ಕೆ ಇದನ್ನು ಒಂದು ಅಭಿಯಾನದ ಮಾದರಿಯಲ್ಲಿ ತಗೊಂಡಾಗ, ಎಲ್ಲರೂ ಕೂಡ್ಕೊಂಡಾಗ ಆಟೋಮ್ಯಾಟಿಕಲಿ ಒಂದು ಮಿಷನ್ ಮೋಡಲ್ಲಿ ಆಗುತ್ತೆ ಅಂತ ಇದಕ್ಕೊಂದು ಡ್ರೈವ್ ತಗೊಳ್ತಾ ಇದೆ. ಒಬ್ಬೊಬ್ಬರೇ ಮಾಡ್ಬೋದು, ಏನು ಅಡ್ಡ ಇಲ್ಲ ಅವ್ರಿಗೆ. ಎಲ್ಲ ಕಾನೂನು, ನಾನು ಹೇಳ್ತಾ ಇರೋದು ಯಾವುದು ಹೊಸದಲ್ಲ. ಇನ್ನೊಂದು ಸಜೆಷನ್, ಈಗ ಬೀದಿ ಬದಿ ವ್ಯಾಪಾರಿಗಳನ್ನ ಸಂಘಗಳನ್ನ ಕರೆದು ಒಂದ್ಸರಿ ಮೀಟಿಂಗ್ ಮಾಡಿದ್ರೆ ಇದಕ್ಕೊಂದು ಪರಿಹಾರ ಸಿಗಬಹುದು. ಅವ್ರಿಗೂ ಅಲ್ಲ, ಏನಿಲ್ಲ, ಆಪ್ಷನ್ ಏನಿಲ್ಲ. 75% ಏರಿಯಾ ಅವ್ರಿಗೆ ಬಿಟ್ಟಿದ್ದೀವಿ. 75% ಏರಿಯಾ ಇದೆ. ಮೇನ್ ರೋಡ್ಸನ್ನು ಆಕ್ಯುಪೈ ಮಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅವ್ರ ಕಮಿಷನರ್ಸ್ ಕರೆದು ಮಾತಾಡ್ತಾರೆ. ನೋಡಿ, ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ. ಎಲ್ಲಾರನ್ನೂ ಪ್ಲೀಸ್ ಮಾಡೋಕ್ಕೆ ಹೋದರೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗುತ್ತೆ? ಎಲ್ಲರೂ ಅಡ್ಜಸ್ಟ್ ಆಗಬೇಕು.
ಈಗ ಪ್ರಾಬ್ಲಮ್ಮು ಸಾಲ್ವ್ ಆಗಬೇಕು, ಆದರೆ ಇದು ಹೆಂಗೆ ಅಂದರೆ ಕೋಲು ಕಡ್ಡಿ ಮುರಿಬಾರ್ದು. ಹಿಂಗಂದ್ರೆ ಅಲ್ಲ, ಪ್ರಾಕ್ಟಿಕಲಿ ಮಾತಾಡಿ. ಈಗ ನಾವು ಇದಕ್ಕೆ ಈಗ ಇದರಿಂದ ನಮಗೆ ಏನು ಜನ ನಮ್ಮನ್ನು ಬೈಸ್ಕೊಳ್ಳೋಕೆ ತಯಾರಿದ್ದೀವಿ, ಆದರೆ ಒಂದು ಪ್ರಾಬ್ಲಮ್ ಆದರೂ ಸಾಲ್ವ್ ಆಗಲಿ, ಬೆಂಗಳೂರಿನ ಜನಕ್ಕೆ ಅನುಕೂಲ ಆದರೂ ಆಗಲಿ, ನಾವು ಸುಮ್ಮನೆ ಇರ್ಬೋದಲ್ವಾ? ನಾವು ಯಾಕೆ ಕೈ ಹಾಕಬೇಕು ಇದಕ್ಕೆ? ಬೈಸ್ಕೊಳ್ಳೋಕೆ ಹಾಕ್ಬೇಕಾ ಕೈ? ಹೇಳಿ. ಎಲ್ಲ ಒಂದು ಕಡೆ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾ ಬೇಡವಾ? ಇದು ಈಗ ಸುಪ್ರೀಂ ಕೋರ್ಟು ಹೇಳ್ತಾ ಇದೆ, ಜನ ಹೇಳ್ತಾ ಇದ್ದಾರೆ ನಮಗೆ ಏನಾದರೂ ಸ್ವಲ್ಪ ಓಡಾಡೋ ಅಂಥ ಫುಟ್ಪಾತ್ ಕೊಡಿ ಅಂತ. ಇದರಿಂದ ನಮಗೇನು ಅನುಕೂಲ ಇದೆ ಹೇಳಿ? ಇದು ಯಾರಿಗೂ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋ ಕೆಲಸ, ಇದು ಕನಿಷ್ಠ ಕೆಲಸ ಇದು. ಆದರೆ ಇದನ್ನು ನಾವು ಮೇಲಾಕ್ಕೊಂಡು ಮಾಡಬೇಕು ಅಂದಾಗ ಎಲ್ಲರೂ ಸಹಕಾರ ಕೊಡಬೇಕು.